ನಾನು ನಿನ್ನ ಆಲಯದಲ್ಲಿ ಕಾಲಿಡಬೇಕಾದ್ರೂ ನಿನ್ನ ದೊಡ್ಡ ಕೃಪೆಯನ್ನು ಹೊಂದಿಕೊಂಡು ನಿನ್ನ ಆಲಯದಲ್ಲಿ ಏನು ಮಾಡ್ತೇನೆ? ಕಾಲಿಡುತ್ತೇನೆ, ಪ್ರವೇಶ ಮಾಡ್ತೇನೆ. ಆಮೆನ್. ಅದಕ್ಕೆ ದಾವೀದನು ಹೇಳುತ್ತಾ, ನಿನ್ನ ಮಹಾ ಕೃಪೆಯನ್ನು ಹೊಂದಿಕೊಂಡು ನಿನ್ನ ಆಲಯಕ್ಕೆ ನಾನು ಹೋಗ್ತೇನೆ. ದೇವರು ತನ್ನ ಕೃಪೆಯನ್ನ ನಿರೀಕ್ಷಿಸುವವರನ್ನ ಎದುರು ನೋಡ್ತಾ ಇದ್ದಾನೆ. ಯಾವುದಕ್ಕೂ ನನಗೆ ಕೊರತೆ ಇಲ್ಲ ಎಂಬುದಾಗಿ ಅದರ ಮೇಲೆ ಆತುಕೊಂಡು ಹೋಗುವಂಥ ಜನರು ಬಹಳ ಜನರು ಇದ್ದಾರೆ. ಆದರೆ ದೇವರು ಯಾವುದರ ಮೇಲೆ ಆತ್ಕೊಳ್ಳುವುದನ್ನು ಜನರನ್ನು ನೋಡ್ತಾ ಇದ್ದಾನಂದ್ರೆ ತನ್ನ ಕೃಪೆಯ ಮೇಲೆ ಆತ್ಕೊಳ್ಳುವುದನ್ನ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ. ಯಾರು ಹೃದಯದಲ್ಲಿ ದೀನರಾಗಿರ್ತಾರೋ ಅವರಿಗೆ ದೇವರು ಕೃಪೆ ಕೊಡ್ತಾನೆ. ಇವತ್ತು ಕೊಟ್ಟ ಕೃಪೆ ನಾಳೆ ಇರಲ್ಲ, ನಾಳೆ ಕೊಟ್ಟ ಕೃಪೆ ನಾಡ್ದೇ ಇರಲ್ಲ. ದೇವ್ರ ಪರಿಸ್ಥಿತಿ ತಕ್ಕ ಹಾಗೆ, ನಮ್ಮ ಸ್ಥಿತಿಗಳ ತಕ್ಕ ಹಾಗೆ ಆ ಕೃಪೆಯನ್ನು ದೇವರು ಕೊಟ್ಟು ನಮ್ಮ ನಡೆಸ್ತಾನೆ. ಹಲ್ಲೆಲೂಯಾ. ಹೊಸ ಕೃಪೆಯಲ್ಲಿ ಕರ್ತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಆತನ ಕೃಪೆಯಿಂದಲೇ ನಾವೆಲ್ಲವನ್ನ ಹೊಂದಿಕೊಂಡವರಾಗಿದ್ದೇವೆ. ಆತನ ಕೃಪೆಯಿಂದಲೇ ನಾವು ಜೀವಿಸುತ್ತಾ ಇದ್ದೇವೆ. ಆತನ ಕೃಪೆಯಿಂದಲೇ ನಾವು ಆರೋಗ್ಯವಂತರಾಗಿದ್ದೇವೆ. ಆತನ ಕೃಪೆಯಿಂದಲೇ ಸೇವೆಯನ್ನು ಹೊಂದಿಕೊಂಡಿದ್ದೇವೆ. ಆತನ ಕೃಪೆಯಿಂದಲೇ ಮಕ್ಕಳನ್ನು ಪಡ್ಕೊಂಡಿದ್ದೇವೆ. ಆತನ ಕೃಪೆಯಿಂದಲೇ ಕೆಲಸವನ್ನು ಪಡ್ಕೊಂಡಿದ್ದೇವೆ. ಆತನ ಕೃಪೆಯಿಂದಲೇ ಮನೆಯನ್ನು ಕಟ್ಟಿದ್ದೇವೆ. ಆತನ ಕೃಪೆಯಿಂದಲೇ ಜಾಗವನ್ನು ತೆಗೆದುಕೊಂಡಿದ್ದೇವೆ. ಆತನ ಕೃಪೆಯಿಂದಲೇ ಆರೋಗ್ಯವಂತರಾಗಿದ್ದೇವೆ. ಆತನ ಕೃಪೆಯಿಂದಲೇ ಆರೋಗ್ಯವಾಗಿ ಜೀವಿಸ್ತಾ ಇದ್ದೇವೆ. ಆತನ ಕೃಪೆಯಿಂದಲೇ ಭದ್ರತೆಯಲ್ಲಿ ಮಾಡಲ್ಪಟ್ಟಿದ್ದೇವೆ. ಆತನ ಕೃಪೆಯಿಂದಲೇ ಸಮಸ್ತವು ನಡೀತಾ ಇದೆ. ಅದಕ್ಕೆ ಆತನ ಕೃಪೆ ಪ್ರತಿದಿನ ಹೊಸದಾಗಿ ಅದು ಒದಗಿಸ್ತಾ ಹೋಗುವಂತದಾಗಿದೆ. ಉನ್ನತವಾಗಿ ನಿನ್ನನ್ನ ನನ್ನನ್ನ ಅದು ಮೇಲಕ್ಕೆ ಎತ್ತುವಂತದಾಗಿದೆ. ಆ ಕೃಪೆ ನಿನ್ನನ್ನ ನನ್ನ ಉನ್ನತವಾಗಿ ಮೇಲಕ್ಕೆ ಎತ್ತುತ್ತದೆ. ಯಾವಾಗ? ದೀನರಾಗಿರುವಾಗ, ಭಯಭಕ್ತಿಯಲ್ಲಿ ಇರುವಾಗ, ದೇವರಿಗೆ ಮೊರೆ ಇಡುವಾಗ, ದೇವರೇ ನಿನ್ನ ಕೃಪೆ ಕೊಡು, ಹೊಸದನ್ನು ಕೊಡು ಎಂಬುದಾಗಿ ಕೇಳುವಾಗ ಹೊಸದನ್ನ ದೇವರು ಒದಗಿಸುವನಾಗಿದ್ದಾನೆ. ಕೆಲಸಕ್ಕಾಗಿ ಬೇಡ್ತೀಯಾ? ಆರೋಗ್ಯಕ್ಕಾಗಿ ಬೇಡ್ತೀಯ? ಯಾವುದಕ್ಕಾಗಿ ಬೇಡ್ತೀಯಾ? ಅದರ ಮೇಲೆ ದೇವರು ಹೊಸ ಕೃಪೆಯನ್ನ ಕೊಡ್ತಾನೆ. ಯಾಕಂದ್ರೆ ಬೇಡುವವರಿಗೆ ಮುಖವನ್ನು ತಿರುಗಿಸುವವನಲ್ಲ, ಬೇಡುವವರಿಗೆ ಮುಖ ತಿರುಗಿಸಿ ಇನ್ನೊಂದು ಕಡೆ ಹೋಗುವನಲ್ಲ, ಅವರಿಗೆ ಉತ್ತರ ಕೊಟ್ಟೇ ಕೊಡುವ ದೇವರಾಗಿದ್ದಾನೆ.